Okay, let's go. ಹಲೋ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗೂ ಹೋಗಿದ್ರೆ ಗೈಸ್ ಚೆನ್ನಾಗಿದ್ರೆ ಅನ್ಕೋತಿ ಚೆನ್ನಾಗಿರ್ಬೇಕು. ಗೈಸ್ ನನ್ನ ಬ್ಲಾಗ್ಸ್ ನೋಡ್ಬೇಕಾದ್ರೆ ಕೆಲವರು ಮಸ್ತಾಗಿರಿ, ಖುಷಿಯಾಗಿ ಗೈಸ್. ಇವತ್ತೇನಪ್ಪ ವಿಷಯ ಅಂತಂದ್ರೆ, ಇವತ್ತು ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಅಜ್ಜಿ ಎಲ್ಲ ಬಂದಿದ್ದಾರೆ. ಅವ್ರ ಜೊತೆ ಇಸ್ಕಾನ್ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗ್ಬೇಕು. ಬಂಡಿ ಮಕ್ಕಳಮ್ಮ ಟೆಂಪಲ್ ಹತ್ರ ಹೋಗೋದು ಎಲ್ಲ ವಿಡಿಯೋ ಮಾಡ್ತೀನಿ ಬನ್ನಿ ಗೈಸ್. ಇವಾಗ ಲಿಫ್ಟಲ್ಲಿ ಬಂದಿದ್ದೀವಿ ಮೇಲ್ಗಡೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಗಾಯ್ ಇವಳೇನೋ ಒಂದು ಗತಿ ಮಾಡಿಬಿಡ್ತಾಳೆ ನಮ್ಮನ್ನ. ಏನ್ ಡೋರ್ ಹಾಕೋದ್ರೆ ಎದ್ದು ಹೊಡೆದೇ ಬಿಟ್ಲ, ಫುಲ್ ಹೊಡೆದಬೇಕಾರೆ. ಇದು ಏರ್ ವ್ಯೂ ಕಾಲೋನಿ, HL ಓಲ್ಡ್ ಏರ್ಪೋರ್ಟ್. ಅಲ್ಲಿ ಕಾಣಿಸಲ್ಲ, ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗಳು ಕಟ್ಬಿಟ್ಟಿದ್ದಾರೆ ಪ್ರೆಸೆಂಟ್. ಈಗ ಮೊದಲು ರೋಡಲ್ಲಿ ನಿಂತು ಕಾಣಿಸ್ತಿತ್ತು, ಇವಾಗ ಕಾಣಿಸಲ್ಲ. ಈಗ ನಾನೇ ಕಾಣಿಸ್ತಾ ಇದ್ದೀನಿ, ಅಲ್ವ ಗೊತ್ತಿಲ್ಲ ಬಿಸಿಲಿಗೆ. ಇದು ಫುಲ್ಲು ಇದ್ರ ಹಿಂದೆ ಇರೋದೆಲ್ಲ ಬಾಕ್ಲಾಕ್ ಇದು ಅಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ ಪೋಲು, ಅದು ಏರ್ಪೋರ್ಟು. ಬಟ್ ಈಗ ಅದು ಕಾಣಿಸೋದಿಲ್ಲ, ಅಷ್ಟು ಹೈಟ್ ಬಿಲ್ಡಿಂಗ್ಗಳು ಆಗ್ಬಿಟ್ಟಿದ್ದಾವೆಲ್ಲ. ಎಲ್ಲ ದೊಡ್ಡ ಬಿಲ್ಡಿಂಗ್ಗಳು, ಏನೂ ಕಾಣಿಸಲ್ಲ ಏರ್ಪೋರ್ಟು. ಮೊದಲು ಏರ್ಪೋರ್ಟು ಟೇಕ್ ಆಫ್ ಟೇಕ್ ಆಫ್ ಅದು ಎಲ್ಲ ಕಾಣಿಸ್ತಿತ್ತು, ಈಗೇನೋ ಕಾಣಿಸೋದಿಲ್ಲ. ಥರ ಬ್ಲೂ ಕಲರ್ ಥರ ಕಾಣಿಸ್ತಾ ಇದೆಯಲ್ಲ, ಒಂಥರ ಆರ್ಚ್ ಥರ, ಅದೇ ಗೈಸ್ ಏರ್ಪೋರ್ಟು. ಅದು ಒಳಗಡೆ ಎಲ್ಲ ಏರ್ಪೋರ್ಟ್ ಒಳಗಡೆ. ಈಗ ಮೊನ್ನೆ RCB ಇದು ಟ್ರೋಫಿ ಎಲ್ಲ ಎತ್ಕೊಂಡು ಹೋದ್ರಲ್ಲ ವಿರಾಟ್ ಕೊಹ್ಲಿ ಇದು ಟೀಮ್ ಎಲ್ಲ, ಈ ಏರ್ಪೋರ್ಟ್ಗೆ ಬಂದು ಹೋಗಿರೋದವರು. ಕಾಣಿಸಲ್ಲ, ಇದು ಇಷ್ಟೆಲ್ಲ ಬಿಲ್ಡಿಂಗ್ಗಳು ಆಗ್ಬಿಟ್ಟಿದ್ದಾವೆ ಈಗ. ಮೊದಲಿದೇನು ಬಿಲ್ಡಿಂಗ್ ಹಿಂಗೆ ಇರ್ತಿಲ್ಲ. ನಾವು ಬಂದಾಗ ಇದ್ವು ಆಲ್ಮೋಸ್ಟ್ ಇಷ್ಟೆಲ್ಲ ಬಿಲ್ಡಿಂಗ್ ಇಲ್ಲ, ಸ್ವಲ್ಪ ಇದು ಚಿಕ್ಕ ಬಿಲ್ಡಿಂಗ್ಗಳು. ಈಗೆಲ್ಲ ಫುಲ್ಲು ದೊಡ್ಡ ಫ್ಲೋರ್ಗಳು ಫ್ಲ್ಯಾಟ್ಗಳು ಆಗ್ಬಿಟ್ಟಿದ್ದಾವೆಲ್ಲ. ನೋಡ್ರಿ, ಇಷ್ಟ ಫುಲ್ಲು ಫ್ಲ್ಯಾಟ್ಗಳು. ಈ ಏರ್ಪೋರ್ಟೇ ಕಾಣಿಸ್ತಿದೆ. ಮೊದಲು ಏರ್ಪೋರ್ಟ್ ಕಾಣಿಸ್ತಿತ್ತು, ಕಾಂಪೌಂಡ್ ಎಲ್ಲ ಆರಾಮಾಗಿ ಕಾಣಿಸ್ತಿತ್ತು. ಈ ಕಡೆ ಅಲ್ಲಿ ಒಂದು ಕಾಣಿಸ್ತಿದೆಯಲ್ಲ ವೈಟ್ ಕಲರ್ ಬಿಲ್ಡಿಂಗ್, ಝೂಮ್ ಹಾಕಿ, ಅದು ಏರ್ಪೋರ್ಟ್ ಬಿಲ್ಡಿಂಗ್. ಅದನ್ನು ಫುಲ್ಲು ಆ ಕಡೆಯಿಂದ ಸರೌಂಡಿಂಗ್ ಫುಲ್ಲು ಏರ್ಪೋರ್ಟೇ ಇರೋದು. ಇಷ್ಟನೇ ಫ್ಲೋರಲ್ಲಿ ಇದ್ದೀವಿ ಈಗ. ಲೆಟ್ಸ್ ಗೋ ಗೈಸ್, ಬನ್ನಿ ಈಗ ನಾವು ಟೆಂಪಲ್ಗೆ ಹೋಗೋಣ. ಇವಳು ನನ್ನ ಇಂಟ್ರೋ ಫುಲ್ ಫೇಮಸ್ ಆಗ್ತಿದ್ದು ಗೈಸ್. ಇವಾಗ ಇಂಟ್ರೋ ಹೇಳ್ತಾಳೆ ಅಂತೆ, ಹೇಳಲ್ವಾ? ಹೇಳಲ್ವಂತೆ, ಬನ್ನಿ ಹೋಗೋಣ. Hi guys, welcome back to Nandan channel. ఎందుకురా నీకు ఏస్ బతుకు చి ఎందుకురా నువ్వు బతుకుతావు చి ನನ್ನ ಇಂಟ್ರೋನ ಆಲ್ಮೋಸ್ಟ್ ಇಲ್ಲ guys, ಸಖತ್ತಾಗೈತೆ guys. ಹೇಳ್ಕೊಡ್ತೀನಿ, ಹೇಳ್ತೀನಿ. ಕರೆಕ್ಟಾಗಿ ಕಲಿತೇ ಇಲ್ಲ ನಾನು. ಇಂಟ್ರೋ ಹೇಳ್ತೀನಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ. ಚೆನ್ನಾಗಿರ್ಬೇಕು ಗೈಸ್, ಯಾಕಂದ್ರೆ ನೀವು ನನ್ನ ಬ್ಲಾಗ್ಸ್ ನೋಡ್ಬೇಕಲ್ಲ. ವಾವ್ ನೈಸ್. ಕಲ್ತ್ಬಿಟ್ಟಾರೆ ಗೈಸ್, ಕಲ್ತ್ಬಿಟ್ಟಾರೆ. ಹಿಂಗೆ ಹೆಂಗೋ ಬಂದ್ಬಿಡ್ತೀನಿ ಅಂತ ಬರಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. Emotional damage. You want some therapy? ಈಗ ನಾಷ್ಟ ಇಷ್ಟ ಎಲ್ಲ ಆಯಿತು, ರೆಡಿಯಾಗಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಹೊರಡೋದೇ ಕೆಲಸ. ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಬನ್ನಿ, ಹೋಗೋಣ. ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಇದೇನೋ ನನ್ನೇನು ಕಾಕುತ್ತಲ್ವ. ಫುಲ್ಲು ರಶ್ ಐತೆ. ನೋಡೋಣ, ನನ್ನ ಫ್ರೆಂಡು ಒಳಗಡೆ ಬಿಡಿಸ್ತೀನಿ ಅಂತ ಹೇಳಿದ್ದಾನೆ. ಲೆಟ್ಸ್ ಗೋ ಗೈಸ್, ನೋಡೋಣ ಅವನೇನಾದ್ರು ಬಿಡಿಸಿದ್ರೆ ಡೈರೆಕ್ಟ್ ಹೋಗೋದು. ಬನ್ನಿ ನೋಡಿ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ನಾವು ನಮ್ಮ ಫ್ರೆಂಡಿಗೆ ಹೇಳಿದ್ವಿ ಗೈಸ್, ಇಲ್ಲಿ ದೇವಸ್ಥಾನ ಹತ್ರ ಬರ್ತೀವಿ ಅಂತ. ಅದಕ್ಕೆ ಅವ್ನು ಸರಿ ರಶ್ ಇರುತ್ತೆ ನಾನು ಬಿಡಿಸ್ತೀನಿ ಅಂತ ಹೇಳಿದ್ದ. ಪಾಪ ಅವನದು ತಪ್ಪಿಲ್ಲ. ಇವಾಗ ನಾವೇ ಟೈಮ್
ಕರೆಕ್ಟ್ ಟೈಮಿಗೆ ಬಂದಿಲ್ಲ, ನಮ್ಮದೇ ಲೇಟಾಗೋಯ್ತು. ಇವಾಗ ಅದೊಂದು ಬೇಜಾರಾಗ್ತೈತೆ. ಕರೆಕ್ಟು ನಾವು ಸ್ವಲ್ಪ ಬೇಗ ಬಂದಿದ್ರೆ ಅವ್ನು ಬಿಡಿಸ್ತಾ ಇದ್ದೆ ಒಳಗಡೆ, ಅವನು ಫೋನ್ ಪಿಕ್ ಮಾಡ್ತಾರೆ, ಅವ್ರಿಗೂ ಒಳಗಡೆ ಕೆಲಸ ಇರುತ್ತೆ ಅಷ್ಟೇ. ನಮಗೆ ಲಕ್ಕಿಲ್ಲ ಅಂದ್ಕೊಂಡು ಪ್ರಸಾದ ಕೊಡ್ತಾವ್ರಲ್ಲಿ, ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಹೋಗೋದು. ಅಷ್ಟರಲ್ಲಿ ಅವನೇನಾದ್ರು ಫೋನ್ ಪಿಕ್ ಮಾಡಿದ್ರೆ ದೇವಸ್ಥಾನ ಒಳಗಡೆ ಹೋಗೋದು. ಬನ್ನಿ ಹೋಗೋದು. ದಬ್ಬಾಕ್ಬಿಡೋದೆ ಊರಿಗೆ ನಿನ್ನ. ಚಲ್ 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 ನಿಮ್ಮೂರಿಗೆ ಚಲ್. ತಿಂಡಿಪತಿ ಬಕಾಸುರ ವಂಶದವ್ರು ಇವರು. ಈಗ 2 ಪ್ಲೇಟ್ ಪ್ರಸಾದ ತಿಂದವಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನು ಬೇಕು ತಗೊಂಡ್ರೆ, ನಿಂಗೇನು ಬೇಕು ತಗೊಂಡ್ರೆ, ನಿಂಗೇನು ಬೇಕು ಅದು ನಂಗೆ ಕೊಡ್ಸು ಅಂತ ಅವಳೆ. ನೀವು ಅದು ಹೊರಡಲ್ಲ ಅಂದ್ಬಿಟ್ಟು ಅವ್ರು ಹೊರಡ್ಬಿಟ್ರು. ಯಾರಂದ್ರು ಅವರೇ. ಅವ್ರು ಹುಚ್ಚ ಮೆಂಟಲ್ ಇದ್ದಂಗಿದ್ದಾರೆ ಅವರು ಮೆಂಟಲ್ ಇದ್ದಂಗಿದ್ದಾರೆ. ಗೊತ್ತಿದೆ ನಾನ್ ಸ್ಟಾಪ್ ಅಂತ. ಬಂಡಿ ಮಕ್ಕಳಮ್ಮ ಟೆಂಪಲಿಂದ ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂತಂದರೆ ಮಲಗಿಬಿಟ್ಟಿದ್ದೆ, ಸ್ಟ್ರೆಸ್ ಆಗಿತ್ತು ಅಂತ. ಇದು ಬೇಕ್ರಿಯಲ್ಲಿ ಪಪ್ಸ್ ಹುಡಿಕೊಂಡು ಇದು 10ನೇ ಬೇಕ್ರಿಗೆ, 10ನೇ ಬೇಕ್ರಿಲಿ ಸಿಕ್ಕಿರೋದು ಪಪ್ಸ್ ಇದ್ದಾರೆ, ಸಿಕ್ಕೇ ಇರಲಿಲ್ಲ. ತರಲೇಬೇಕಾಗಿರೋದು ಮನೆಗೆ ಅಂತ ಹೋಗಿ ಹುಡಿಕೊಂಡು ತಂದಿರೋದು. ಇಷ್ಟು ಹೇಳ್ತಾ ಇರ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವಿಡಿಯೋಲಿ ಸಿಗುವಲ್ಲ ವಿಲಾಟ್ಸ್ ಬೈ ಬೈ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.